ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಕಂಪ್ಲೇಂಟ್ ಇತ್ತು, ವಾಷರ್ ಲೀಕೇಜ್ ಇದೆ ಅಂತೆ ಕಸ್ಟಮರ್ದು. ಸೊ ಕಸ್ಟಮರ್ ಮನೆ ಹತ್ರ ಬಂದೆ. ಸಿಲಿಂಡ್ರ್ ಹೊರಗಡೆ ಇಟ್ಟಿದ್ರು ಅವರು. ನೋಡಿ ಮತ್ತು ಸಿಲಿಂಡ್ರ್ ಹತ್ರ ಹೋಗಿ ಕ್ಯಾಪೆಲ್ಲ ಓಪನ್ ಮಾಡಿ, ಇದೆ ಸಿಲಿಂಡ್ರದು. ಕ್ಯಾಪೆಲ್ಲ ನೀಟಾಗಿ ತೆಗೆದು ಚೆಕ್ ಮಾಡಿ, ವಾಷರ್ ಎಲ್ಲ ಡ್ಯಾಮೇಜ್ ಇದೆಯಾ ನೋಡಿದೆ. ಮೇಲ್ಗಡೆ ಡ್ಯಾಮೇಜ್ ಇತ್ತು ಫುಲ್ಲು. ಸೊ ಅದನ್ನು ಈಗ ತೆಗಿಬೇಕು. ಈಗ ತೆಗೆಯೋದಕ್ಕೋಸ್ಕರ ಟೂಲ್ಸ್ ರೆಡಿ ಮಾಡ್ತಾಯಿದ್ದೆ. ಅದು ಸಿಂಪಲ್ ಆಗಿರೋ ಟ್ರಿಕ್ಸ್ ಏನು ಅಂದರೆ, ನಿಮ್ಮ ಮನೇಲಿ ಟೆಸ್ಟರ್ ಅಥವಾ ಈ ದಬ್ಳ ಬರುತ್ತಲ್ಲ, ಆ ದಬ್ಳ ಎರಡರಲ್ಲಿ ಯಾವುದಿದ್ರೂ ಆಗುತ್ತೆ. ನೋಡಿ ಇಲ್ಲಿದೆಯಲ್ಲ, ಇವೆರಡರಲ್ಲಿ ಯಾವುದರಲ್ಲಿ ಬೇಕಾದರೂ ನೀವು ತೆಗಿಬೋದು. ಸಿಂಪಲ್ಲಾಗಿ ನೀವು ಮನೆಯಲ್ಲೇ ತೆಗಿಬೋದು. ಏನೇ ವಾಷರ್ ಕಂಪ್ಲೇಂಟ್ ಇದ್ದರೆ ಇವೆರಡು ಟೂಲ್ಸ್ ಇದ್ದರೆ ಸಾಕು. ಬನ್ನಿ ತೋರಿಸ್ತೀನಿ ಯಾವ ಥರ ಹಾಕೋದು ಅಂತ. ಫಸ್ಟು ನೀವು ಏನು ಡ್ಯಾಮೇಜ್ ಇದೆಯಲ್ಲ ಆ ವಾಷರ್ನ ತಕ್ಕೋಬೇಕು. ಅದನ್ನು ಯಾವ ಥರ ತೆಗಿಯೋದು ಅಂತ ಈಗ ತೋರಿಸ್ತೀನಿ. ಈ ದಬ್ಳದಲ್ಲಿ ಫಸ್ಟು ನಿಮಗೆ ಯಾವ ಥರ ತೆಗಿಯಬೇಕು ಅಂತ ತೋರಿಸ್ತೀನಿ. ಈ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ದಬ್ಳ ಇಟ್ಟೇ ಇರ್ತಾರೆ. ಇಲ್ಲ ಸಿಟಿಲಿ ಆಗಲಿ, ಸಿಟಿಲಿ ಅಷ್ಟು ಯೂಸ್ ಮಾಡಲ್ಲ, ಹಳ್ಳಿಲಂತೂ ದಬ್ಳ ಕಂಪಲ್ಸರಿ ಇಟ್ಟಿರ್ತಾರೆ. ಸೊ ಹಳ್ಳಿಯವರಿಗೆ ದಬ್ಳದಲ್ಲಿ ಯಾವ ಥರ ತೆಗಿಯೋದು ಅನ್ನೋದನ್ನು ಇದು ಹೆಲ್ಪ್ ಆಗುತ್ತೆ. ಸ್ವಲ್ಪ ನೋಡಿ, ಈ ಥರ ಎತ್ತಿದರೆ ನೀಟಾಗಿ ಬರುತ್ತೆ. ಅದನ್ನು ತೆಗೆದುಬಿಟ್ಟು ನೀಟಾಗಿ ಅದನ್ನು ರಿಮೂವ್ ಮಾಡಿ ಆಮೇಲೆ ಹೊಸ ವಾಷರ್ನ ಹಾಕೋಬೋದು. ಹೊಸ ವಾಷರ್ ನಿಮಗೆ ಇದರಲ್ಲೇ ಸಿಗುತ್ತೆ, ಗ್ಯಾಸ್ ಏಜೆನ್ಸಿಲಿ ಅಥವಾ ಡೆಲಿವರಿ ಬಾಯ್ ಕೇಳಿದರೆ ಕೊಡ್ತಾರೆ. ಇದು ನೋಡಿ ಡ್ಯಾಮೇಜ್ ಆಗಿದೆ, ಇದು ಫುಲ್ ಡ್ಯಾಮೇಜ್ ಆಗಿದೆ. ಇದನ್ನು ರಿಮೂವ್ ಮಾಡಿದ್ದೀನಿ. ಈಗ ಹೊಸ ವಾಷರ್ನ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ನನ್ನ ಜಾಬಲ್ಲಿತ್ತು ಹೊಸ ವಾಷರು, ಅದನ್ನು ತೆಗೆದು ನೋಡಿ ಈ ಥರ ಬರುತ್ತೆ ಹೊಸ ವಾಷರು. ಇದು ನ್ಯೂ ವಾಷರು, ಇದು ಯೂಸ್ ಆಗಿರಲ್ಲ. ಏನು ಹೊಸದು ಬ್ರ್ಯಾಂಡ್ ನ್ಯೂ ಇರುತ್ತೆ ಇದನ್ನು ಹಾಕ್ಕೊಡ್ತೀವಿ. ಇದನ್ನು ತೆಗೆದುಬಿಟ್ಟು ಈಗ ನೀಟಾಗಿ ಅದನ್ನು ಓಪನ್ ಮಾಡಿ ಏನು ತೆಗೆದಿಟ್ಟಿರ್ತೀವಲ್ಲ ಅದನ್ನು ರಿಮೂವ್ ಮಾಡಿರೋದಕ್ಕೆ ಇದನ್ನು ಅದೇ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬೇಕು. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆ ಪುಷ್ ಮಾಡಬೇಕು. ಅದು ಪುಷ್ ಮಾಡೋಕ್ಕೆ ನಿಮಗೆ ಫೋಲ್ಡ್ ಮಾಡಲೇಬೇಕು. ವಿತೌಟ್ ಫೋಲ್ಡು ಅದು ಒಳಗಡೆ ಹೋಗಲ್ಲ. ಅದನ್ನು ನೀಟಾಗಿ ಪುಷ್ ಮಾಡಿ ಫೋಲ್ಡ್ ಮಾಡಿ ಈ ಥರ ಹೋಗುತ್ತೆ. ಈ ಥರ ಹೋದ್ಮೇಲೆ ಆ ದಬ್ಳದಲ್ಲಿ ಮೇಲೆ ಲೈಟಾಗಿ ಅದು ಎಡ್ಜ್ ಏನಿರುತ್ತೆ ಅದನ್ನು ಪುಷ್ ಮಾಡಿದರೆ ಅದು ನೀಟಾಗಿ ಆ ಪ್ಲೇಸಲ್ಲಿ ಕೂರುತ್ತೆ. ಇದೀಗ ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಅದು ನೀಟಾಗಿ ಅದನ್ನು ಸಿಂಪಲ್ಲಾಗಿ ಹಿಂಗೆ ಪುಷ್ ಮಾಡಿದರೆ ಸಾಕು. ಸಿಂಪಲ್ಲಾಗಿ ಪುಷ್ ಮಾಡೋದ್ರಿಂದ ಅದು ನೀಟಾಗಿ ಕೂರುತ್ತೆ ಅಲ್ಲಿ ಆ ಜಾಗದಲ್ಲಿ. ಮತ್ತು ಅದನ್ನು ತುಂಬ ಜೋರಾಗಿ ಪುಷ್ ಮಾಡಬಾರ್ದು. ಜೋರಾಗಿ ಪುಷ್ ಮಾಡೋದ್ರಿಂದ ಏನಾಗುತ್ತೆ, ಮತ್ತೆ ಡ್ಯಾಮೇಜ್ ಆಗುತ್ತೆ. ಅದನ್ನು ನೀಟಾಗಿ ಆ ಥರ ಪುಷ್ ಮಾಡಿ ನೋಡಿ ಅದು ಹೋಗ್ತಲ್ಲ ಒಳಗೆ, ಆ ಥರ ಹಾಕ್ಬಿಟ್ಟು ಅದನ್ನು ನೀಟಾಗಿ ಒಂದು 8ರಿಂದ 10 ಸಲ ಹಿಂಗೆ ತಿರುಗಿಸ್ಬೇಕು. ಸ್ಮೂತಾಗಿ ಈ ಥರ ತಿರುಗಿಸಿದ್ರೆ ಅದು ಫುಲ್ಲು ಕವರ್ ಆಗುತ್ತೆ. ಒಂದು ಚೂರು ಗ್ಯಾಪ್ ಇಲ್ದಂಗೆ ನೀಟಾಗಿ ಫುಲ್ಲು ಕವರ್ ಆಗುತ್ತೆ. ಆ ಕವರ್ ಆಗಿದ್ದನ್ನು ನೀಟಾಗಿ ಬಿಟ್ಟರೆ ಮತ್ತೆ ರೆಗ್ಯುಲೇಟ್ರ್ ಆನ್ ಮಾಡಿದರೆ ಏನು ನೋ ಪ್ರಾಬ್ಲಮ್. ಈಗ ಟೆಸ್ಟರ್ಲಿ ಯಾವ ಥರ ತೆಗೆಯೋದು ಅಂತ ಇದರಲ್ಲೇ ತೋರಿಸ್ತೀನಿ, ಒಂದು ಸಲ ನೋಡ್ಕೊಳ್ಳಿ. ಈ ಥರ ನೀಟಾಗಿ ಅದನ್ನು ಯಾವುದೇ ಆಗಲಿ ಅದನ್ನು ರಫ್ಫಾಗಿ ಪುಷ್ ಮಾಡಬಾರ್ದು, ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು. ಆ ಥರ ಈ ಥರ ಜಸ್ಟ್ ಹಿಂಗೆ ಎಡ್ಜಿಗೆ ಹಾಕಿ ಹಿಂಗೆ ಎತ್ತಿದರೆ ನೀಟಾಗಿ ಈ ಥರ ಬರುತ್ತೆ ನೋಡಿ. ವಿತೌಟ್ ಡ್ಯಾಮೇಜ್ ಈ ಥರ ನೀಟಾಗಿ ಬರುತ್ತೆ. ಅಂದರೆ ಇದು ಹೊಸದು ಟೆಸ್ಟರ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ದಬ್ಳದಲ್ಲಿ ತೋರಿಸಿದ್ದೆ, ಟೆಸ್ಟರ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ ವಿತೌಟ್ ಡ್ಯಾಮೇಜು ನೀಟಾಗಿ ಸ್ಮೂತಾಗಿ ಬಂತು. ಮತ್ತು ಅದನ್ನು ಅದೇ ಥರ ರಿಪ್ಲೇಸ್ ಮಾಡಬೇಕು. ಅಲ್ಲಿಗೇ ಮತ್ತೆ ಅದೇ ಥರ ಹಾಕಬೇಕು. ಫೋಲ್ಡ್ ಮಾಡೇ ಹಾಕಬೇಕು ವಾಷರ್, ಅದೊಂದು ಗಮನದಲ್ಲಿ ಇಟ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆ ಪುಷ್ ಮಾಡಿ ಆಮೇಲೆ ಎಡ್ಜನ್ನು ಈ ಥರ ನೀಟಾಗಿ ಪುಷ್ ಮಾಡಬೇಕು ಎಡ್ಜಲ್ಲಿ. ಆವಾಗ ಅದು ನೀಟಾಗಿ ಕೂರುತ್ತೆ. ಒಂದು ಸಲ ನೋಡ್ಕೊಳ್ಳಿ. ಇದು ಇದರಲ್ಲಿ ಟೆಸ್ಟರ್ಲಿ ಯಾವ ಥರ ಹಾಕೋದು ಅಂತ. ಈ ಥರ ಹಾಕೋದ್ರಿಂದ ಯಾವುದೇ ಡ್ಯಾಮೇಜ್ ಬರೋಲ್ಲ. ಮತ್ತು ಮನೇಲಿ ಲೇಡೀಸ್ ಸಹ ಹಾಕೋಬೋದು. ಏನು ಜೆಂಟ್ಸೇ ಹಾಕಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ಲೇಡೀಸ್ ಸಹ ಮನೇಲಿ ಹಾಕೋಬೋದು. ಅಂದರೆ ವಾಷರ್ ಇಟ್ಕೊಂಡಿರ್ಬೇಕು. ಈಗ ನೀವು ಕೇಳಿದ್ರು ವಾಷರ್ ಕೊಡ್ತಾರೆ ಡೆಲಿವರಿ. ಸೊ ಇದೇ ಥರ ಗ್ಯಾಸ್ ರಿಲೇಟೆಡ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ವಿಡಿಯೋನ 4 ಜನಕ್ಕೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಎವ್ರಿವನ್.